ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಕನ್ನಡ ಫ್ಯಾಕ್ಟ್ಸ್. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡುವುದು ಮಹಿಳೆಯರ ಸ್ತನದ ಗಾತ್ರದ ಬಗ್ಗೆ. ಹೌದು, ಇದೊಂದು ಸೆನ್ಸಿಟಿವ್ ಟಾಪಿಕ್. ಆದರೆ ಇದರ ಹಿಂದೆ ಇರುವ ವಿಜ್ಞಾನ, ಆನುವಂಶಿಕತೆ, ಹಾರ್ಮೋನುಗಳು ಮತ್ತು ಇತರ ಕಾರಣಗಳ ಬಗ್ಗೆ ನಿಜವಾದ ಮಾಹಿತಿ ತಿಳಿದುಕೊಳ್ಳೋಣ. ಕೆಲವರ ಸ್ತನಗಳು ಸ್ವಾಭಾವಿಕವಾಗಿ ದೊಡ್ಡದಾಗಿರುತ್ತವೆ, ಕೆಲವರಿಗೆ ಸಣ್ಣದಾಗಿರುತ್ತವೆ. ಇದಕ್ಕೆ ಕಾರಣ ಏನು? ಯಾವುದೇ ಮಿಥ್ಯ ನಂಬಿಕೆಗಳಿಗೆ ಬೀಳದೆ ವೈಜ್ಞಾನಿಕವಾಗಿ ಸರಿಯಾದ ಮಾಹಿತಿ ಇಲ್ಲಿ ಪಡೆಯೋಣ. ಮೊದಲು ನಿಮ್ಮ ಕೈಯಲ್ಲಿ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿ. ಏಕೆಂದರೆ ಇಂತಹ ದುರ್ಬೋಧೆ ತಡೆದು ನಿಜವಾದ ಮಾಹಿತಿ ನೀಡುವ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. 1. ಆನುವಂಶಿಕತೆ, ಜೆನೆಟಿಕ್ಸ್. ಮೊದಲನೆಯ ಮತ್ತು ಮಹತ್ವದ ಕಾರಣ ಜನನಾಂಶ, ಜೀನ್ಸ್. ನಿಮ್ಮ ತಾಯಿ, ಅಜ್ಜಿ ಅಥವಾ ಕುಟುಂಬದ ಇತರ ಮಹಿಳೆಯರ ಸ್ತನ ಗಾತ್ರ ಹೇಗಿತ್ತು ಎನ್ನುವುದು ನಿಮ್ಮದನ್ನು ಪ್ರಭಾವಿಸಬಹುದು. ಜೀನ್ನಲ್ಲಿರುವ ಕೆಲವು ಅಂಶಗಳು ಸ್ತನದ ಟಿಶ್ಯೂ ಮತ್ತು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅನ್ನು ನಿರ್ಧರಿಸುತ್ತವೆ. ಹಾಗಾಗಿ ಇದು ನಿಮ್ಮ ಕೈಯಲ್ಲಿ ಇರೋ ವಿಷಯವಲ್ಲ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಎಲ್ಲಾ ಸಹೋದರಿಯರು ಸಮಾನ ಗಾತ್ರದ ಸ್ತನಗಳನ್ನು ಹೊಂದಿರಬಹುದು. ಇದು ಕೇವಲ ಸಹಜ, ನ್ಯಾಚುರಲ್. 2. ಹಾರ್ಮೋನುಗಳ ಪ್ರಭಾವ, ಹಾರ್ಮೋನ್ಸ್. ಎರಡನೆಯದು ಹಾರ್ಮೋನುಗಳು, ಪ್ರಮುಖವಾಗಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್. ಈ ಹಾರ್ಮೋನುಗಳು ಪ್ಯೂಬರ್ಟಿ, ಪ್ರೆಗ್ನೆನ್ಸಿ ಮತ್ತು ಮೆನೋಪಾಜ್ ಸಮಯದಲ್ಲಿ ಸ್ತನ ಗಾತ್ರದಲ್ಲಿ ಬದಲಾವಣೆ ತರುತ್ತವೆ. ಪ್ಯೂಬರ್ಟಿ, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜೆನ್ ಹೆಚ್ಚಾದಾಗ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಗರ್ಭಾವಸ್ಥೆ, ಪ್ರೆಗ್ನೆನ್ಸಿ. ಹಾರ್ಮೋನ್ಗಳು ಸ್ತನಗಳನ್ನು ದೊಡ್ಡದಾಗಿಸಿ ಹಾಲು ತಯಾರಿಕೆಗೆ ಸಿದ್ಧಗೊಳಿಸುತ್ತವೆ. ಮುಟ್ಟಿನ ಚಕ್ರ, ಮೆನ್ಸ್ಟ್ರುಯಲ್ ಸೈಕಲ್. ಪೀರಿಯಡ್ಸ್ ಸಮಯದಲ್ಲಿ ಸ್ತನಗಳು ಸ್ವಲ್ಪ ಉಬ್ಬಿಕೊಂಡು ನೋವಾಗುವುದು ಹಾರ್ಮೋನ್ ಏರಿಳಿತದ ಕಾರಣ. ಹೌದು, ಹಾರ್ಮೋನುಗಳು ನಮ್ಮ ದೇಹದ ಕಾಣದ ಬಾಸ್ರ ಇದ್ದಂತೆ. ಇವು ಹೇಳಿದ್ದನ್ನು ಕೇಳಬೇಕು. 3. ದೇಹದ ತೂಕ, ಬಾಡಿ ಫ್ಯಾಟ್. ಮೂರನೆಯದು ದೇಹದಲ್ಲಿ ಕೊಬ್ಬಿನ ಪ್ರಮಾಣ, ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಸ್ತನಗಳಲ್ಲಿ ಫ್ಯಾಟಿ ಟಿಶ್ಯೂ ಹೆಚ್ಚಿರುವುದರಿಂದ ದೇಹದ ತೂಕ ಹೆಚ್ಚಾದಾಗ ಸ್ತನ ಗಾತ್ರವೂ ಹೆಚ್ಚಾಗಬಹುದು. ಆದರೆ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಕೆಲವರ ದೇಹದಲ್ಲಿ ಫ್ಯಾಟ್ ಮತ್ತೊಂದೆಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತದೆ. ತೂಕ ಕಡಿಮೆ ಮಾಡಲು ಯತ್ನಿಸುವವರು ಗಮನಿಸಿ, ಸ್ತನ ಗಾತ್ರವೂ ಕಡಿಮೆಯಾಗಬಹುದು. ಆದರೆ ಇದು ನೈಸರ್ಗಿಕ ಪ್ರಕ್ರಿಯೆ, ಹೆಚ್ಚು ಚಿಂತಿಸಬೇಡಿ. 4. ಗರ್ಭನಿರೋಧಕ ಗುಳಿಗೆಗಳು, ಬರ್ತ್ ಕಂಟ್ರೋಲ್ ಪಿಲ್ಸ್. ನಾಲ್ಕನೆಯದು ಗರ್ಭನಿರೋಧಕ ಮಾತ್ರೆಗಳು. ಇವು ಹಾರ್ಮೋನ್ ಮಟ್ಟವನ್ನು ಬದಲಾಯಿಸಿ ಸ್ತನಗಳನ್ನು ಸ್ವಲ್ಪ ದೊಡ್ಡದಾಗಿಸಬಹುದು. ಆದರೆ ಇದು ತಾತ್ಕಾಲಿಕ ಬದಲಾವಣೆ. ಮಾತ್ರೆ ಬಳಕೆ ನಿಲ್ಲಿಸಿದರೆ ಸ್ತನ ಗಾತ್ರ ಹಿಂದಿನ ಸ್ಥಿತಿಗೆ ಬರಬಹುದು. ಡಾಕ್ಟರ್ ಸಲಹೆ ಇಲ್ಲದೆ ಹಾರ್ಮೋನ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡಿ. ಇದರ ಸೈಡ್ ಎಫೆಕ್ಟ್ಸ್ಗಳು ಇರಬಹುದು. 5. ವಯಸ್ಸು, ಅಜೆ. ಐದನೆಯದು ವಯಸ್ಸಿನ ಪ್ರಭಾವ. 20ರ ಹರೆಯದಲ್ಲಿ ಸ್ತನಗಳು ಗಟ್ಟಿಯಾಗಿ ಫರ್ಮ್ ಮತ್ತು ಟೋನ್ ಆಗಿರುತ್ತವೆ. 30-40ರ ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ, ಸ್ತನಪಾನ, ಹಾರ್ಮೋನ್ ಬದಲಾವಣೆಗಳಿಂದ ಗಾತ್ರ ಮತ್ತು ಆಕಾರ ಬದಲಾಗಬಹುದು. ಮೆನೋಪಾಜ್ನ ನಂತರ ಈಸ್ಟ್ರೋಜೆನ್ ಕಡಿಮೆಯಾಗಿ ಸ್ತನಗಳು ಸಡಿಲವಾಗಬಹುದು. ಸ್ಯಾಗ್. ಇದು ನೈಸರ್ಗಿಕ ಜೀವನ ಚಕ್ರ, ದೇಹದ ಬದಲಾವಣೆಗಳಿಗೆ ನಾಚಿಕೆ ಪಡಬೇಕಾಗಿಲ್ಲ. 6. ಗರ್ಭಧಾರಣೆ ಮತ್ತು ಸ್ತನಪಾನ, ಪ್ರೆಗ್ನೆನ್ಸಿ, ಬ್ರೆಸ್ಟ್ ಫೀಡಿಂಗ್. ಆರನೆಯದು ಗರ್ಭಧಾರಣೆ ಮತ್ತು ಸ್ತನಪಾನ. ಈ ಸಮಯದಲ್ಲಿ ಸ್ತನಗಳು ಹಾಲು ತಯಾರಿಕೆಗಾಗಿ ದೊಡ್ಡದಾಗುತ್ತವೆ. ಆದರೆ ಸ್ತನಪಾನ ನಿಲ್ಲಿಸಿದ ನಂತರ ಕೆಲವರಲ್ಲಿ ಗಾತ್ರ ಕಡಿಮೆಯಾಗಬಹುದು ಅಥವಾ ಸಡಿಲವಾಗಬಹುದು. ಮಾತೃತ್ವ ಒಂದು ಅದ್ಭುತ ಅನುಭವ. ದೇಹದ ಬದಲಾವಣೆಗಳಿಗೆ ಭಯಪಡಬೇಡಿ. 7. ವ್ಯಾಯಾಮ ಮತ್ತು ಆಹಾರ, ಎಕ್ಸರ್ಸೈಸ್ ಡಯಟ್. ಏಳನೆಯದು ವರ್ಕೌಟ್ ಮತ್ತು ಪೋಷಣೆ, ನ್ಯೂಟ್ರಿಷನ್. ಚೆಸ್ಟ್ ವರ್ಕೌಟ್ಗಳು, ಉದಾಹರಣೆಗೆ ಪುಷ್ಅಪ್, ಚೆಸ್ಟ್ ಪ್ರೆಸ್, ಸ್ತನಗಳ ಕೆಳಗಿನ ಸ್ನಾಯುಗಳನ್ನು ಬಲಪಡಿಸುತ್ತವೆ. ಆದರೆ ಇದು ಗಾತ್ರವನ್ನು ನೇರವಾಗಿ ಹೆಚ್ಚಿಸುವುದಿಲ್ಲ. ಸರಿಯಾದ ಆಹಾರ, ಹೆಚ್ಚು ಪ್ರೋಟೀನ್ ಇರುವ ಡಯಟ್ ಮತ್ತು ಸಂತುಲಿತ ಪೋಷಣೆ ದೇಹದ ಆರೋಗ್ಯವನ್ನು ಸುಧಾರಿಸುತ್ತದೆ. ಜಂಕ್ ಫುಡ್ ತಿನ್ನುವುದು ಸ್ತನಗಳನ್ನು ದೊಡ್ಡದಾಗಿಸಲ್ಲ, ಕೇವಲ ಹೊಟ್ಟೆಯನ್ನು ದೊಡ್ಡದಾಗಿಸುತ್ತದೆ. ಮಿಥ್ಯೆ ಮತ್ತು ಸತ್ಯ, ಮೈಥ್ಸ್ ಆಂಡ್ ಫ್ಯಾಕ್ಟ್ಸ್. ಮಿಥ್ಯೆ 1. ಕ್ರೀಮ್ಗಳು, ಲೋಷನ್ಗಳು ಸ್ತನ ಗಾತ್ರ ಹೆಚ್ಚಿಸುತ್ತವೆ. ಸತ್ಯ, ಇವುಗಳಲ್ಲಿ ವೈಜ್ಞಾನಿಕ ಪುರಾವೆ ಇಲ್ಲ. ಮಿಥ್ಯೆ 2. ಸ್ತನಗಳನ್ನು ಹೆಚ್ಚು ಮಸಾಜ್ ಮಾಡಿದರೆ ದೊಡ್ಡದಾಗುತ್ತದೆ. ಸತ್ಯ, ಇದು ಸುಳ್ಳು. ಮಸಾಜ್ ಕೇವಲ ರಕ್ತದ ಸಂಚಾರವನ್ನು ಸುಧಾರಿಸುತ್ತದೆ. ಮಿಥ್ಯೆ 3. ಸ್ತನ ಗಾತ್ರವು ಲೈಂಗಿಕ, ಸೆಕ್ಸುವಲ್ ಆಕರ್ಷಣೆಯನ್ನು ನಿರ್ಧರಿಸುತ್ತದೆ. ಸತ್ಯ, ಸಂಪೂರ್ಣವಾಗಿ ತಪ್ಪು. ಸೌಂದರ್ಯವು ವೈವಿಧ್ಯಮಯವಾದದ್ದು. ಆದ್ದರಿಂದ ಸ್ನೇಹಿತರೆ, ಸ್ತನ ಗಾತ್ರವು ಆನುವಂಶಿಕತೆ, ಹಾರ್ಮೋನುಗಳು,
ತೂಕ, ವಯಸ್ಸು ಮತ್ತು ಇತರ ನೈಸರ್ಗಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಪ್ರತಿಯೊಬ್ಬರ ದೇಹವು ವಿಶಿಷ್ಟವಾದದ್ದು. ನಿಮ್ಮ ದೇಹವನ್ನು ಪ್ರೀತಿಸಿ, ಅದರ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಿ.